ಇಂಪಾರ್ಟೆಂಟ್. ಸ್ಪಷ್ಟವಾದ ಗುರಿ ಮತ್ತು ಮಾರ್ಗ. ಸ್ಪಷ್ಟವಾದ ಗುರಿ ಮತ್ತು ಮಾರ್ಗ ವೆರಿ ಇಂಪಾರ್ಟೆಂಟ್. ಏನು ಸ್ಪಷ್ಟವಾದ ಗುರಿ ಮತ್ತು ಮಾರ್ಗ ಅಂತಂದ್ರೆ ನೀವು ಏನ್ ಆಗಬೇಕು ಅಂತೇಳಿ ಅನ್ಕೊಂಡಿರಲ್ಲ ಅದು ಸ್ಪಷ್ಟತೆ ಇರಬೇಕು. ಈಗಾಗಲೇ 99% ಜನ ಅಂತೀವಿ ನಾವೇನ್ ಬೇಕಾದ್ರೂ ಒಂದು ಯಾವ್ದಾದ್ರು ಜಾಬ್ ಆದ್ರೂ ಸಾಕು ಸರ್, ಆ ತರ ಜಾಬ್ ಆಗಲ್ಲ. PSI ಆಗಬೇಕು ಅಥವಾ FD ಆಗಬೇಕು ಅಥವಾ PDO ಆಗಬೇಕು ಅಥವಾ KS ಆಗಬೇಕು ಅಥವಾ UPSC ಪಾಸ್ ಮಾಡಬೇಕು, ನಿಮ್ಮಲ್ಲಿ ಸ್ಪಷ್ಟತೆ ಇರಬೇಕು. ಇಲ್ಲ ಒಂದು ದೊಡ್ಡ ಸಂಸ್ಥೆ ಕಟ್ತೀನೋ, ಇಲ್ಲ ಒಂದು ಕ್ಷೇತ್ರದ MLA ಆಗ್ತೀನೋ ಅಥವಾ MP ಆಗ್ತೀನೋ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನೋ, ನಿಮ್ಮಲ್ಲಿ ಕನಸುಗಳು ಹೆಂಗಿರಬೇಕು ಅಂತಂದ್ರೆ ಸ್ಪಷ್ಟವಾಗಿರುವಂತ ಕನಸುಗಳು. ಸುಮ್ಮನೆ ಈಗ ನಾನು ಮೋಟಿವೇಶನ್ ಮಾಡಕ್ ಬಂದಿರಂದ್ರ ಈಗ ನಾನು ನೋಡಿದ ತಕ್ಷಣ ನಾನು ಸ್ವಲ್ಪ ಮೋಟಿವೇಶನ್ ಮಾಡಿದ್ರೆ ಹೆಂಗಾಗ್ತದೆ ಅಂತ ಅನ್ನೋದು, ಅಥವಾ PSS ನೋಡಿದ ತಕ್ಷಣ PSI ಆಗ್ತದೆ ಅನ್ನೋದು, ಅಥವಾ ಯಾರೋ ಒಬ್ಬರು MLA ಬಂದ ತಕ್ಷಣ ಒಂದು ಕೈ ನೋಡೇ ಬಿಡೋಣ ಅನ್ನೋದು, ಆ ತರ ಆದ್ರೆ ಆಗಲ್ಲ. ನಿಮಗೆ ಏನಿರ್ಬೇಕಂದ್ರೆ ಸ್ಪಷ್ಟವಾಗಿರುವಂತ ಗುರಿ. ಆ ಸ್ಪಷ್ಟವಾದ ಗುರಿ ಇತ್ತು ಅಂದ್ರೆ ಜೀವನದಲ್ಲಿ ಅಚೀವ್ಮೆಂಟ್ ಮಾಡಕ್ ಸಾಧ್ಯ ಇದೆ. ಏನಾಗಬೇಕು, ನನ್ನ ಮುಂದಿನ ದಿನಮಾನಗಳಲ್ಲಿ ನನ್ನ ಕನಸು ಏನಿದೆ, ನಾ ಏನಾಗಬೇಕು ಅನ್ನುವಂತ ಕನಸು, ಅದಕ್ಕೆ ನಾವು ನೀರನ್ನು ತುಂಬಿದ್ದೇ ಆಗಿದೆ ಅಥವಾ ಅದಕ್ಕೆ ಆ ಸಸಿಗೆ ನೀರನ್ನು ಹಾಕಿದ್ದೆ ಆದ್ರೂ ಸಕ್ಸಸ್ ಆಗಕ ಸಾಧ್ಯ ಇದೆ. ನೀವು PDO ಆಗಬೇಕು ಅಥವಾ KS ಆಫೀಸರ್ ಆಗಬೇಕು, ಇಲ್ಲಿಂದ ಸಿಲೆಬಸ್ ಸ್ಟಾರ್ಟ್